ಹಾಯ್ ಹಲೋ ನಮಸ್ಕಾರ. ನಾನು ಇವತ್ತೊಂದು ಬಾಯಲ್ಲಿಟ್ಟರೆ ಕರಗುವಂಥ ಒಂದು ಸ್ವೀಟ್ ರೆಸಿಪಿ ಮಾಡ್ತಾಯಿದ್ದೀನಿ. ಅದು ಹುರ್ಗಡ್ಲೆ ಬಳಸ್ಕೊಂಡು ಕರ್ದೆಟ್ ಅನ್ನೋ ರೆಸಿಪಿ ಮಾಡ್ತಾಯಿದ್ದೀನಿ. ಬನ್ನಿ ಅದು ಯಾವ ರೀತಿ ಅಂತ ನೋಡ್ಕೊಂಡು ಬರೋಣ. ನಾನು ಈ ರೆಸಿಪಿ ಮಾಡೋದಕ್ಕೆ ಮೊದಲನೇದಾಗಿ ಅರ್ಧ kg ಆಗೋಷ್ಟು ಹುರ್ಗಡ್ಲೆನ ತೊಗೊಂಡಿದ್ದೀನಿ. ಇದಾದಮೇಲೆ ಒಂದು ಮಿಕ್ಸಿ ಜಾರ್ ತೊಗೊಂಡು ನಾನು ಹುರ್ಗಡ್ಲೆನ ತೊಗೊಂಡಿದ್ದೀನಲ್ಲ ಅದನ್ನು ಇದರೊಳಗಡೆ ಹಾಕಿ ಇದನ್ನು ಚೆನ್ನಾಗಿ ಫೈನ್ ಪೌಡ್ರ್ ಮಾಡ್ಕೊಂಡು ಬರಬೇಕಿದ್ದೀನಿ. ಇವಾಗ ಇದನ್ನು ಪೌಡ್ರ್ ಮಾಡ್ಕೊಂಡು ಬರ್ತೀನಿ. ನೋಡಿರಿ, ಇವಾಗ ನಾನು ಇದನ್ನು ಪೌಡ್ರ್ ಮಾಡ್ಕೊಂಡು ಬಂದಿದ್ದೀನಿ. ಇದು ಎಷ್ಟು ಚೆನ್ನಾಗಿ ಪೌಡ್ರು ಆಗುತ್ತೋ ಅಷ್ಟು ಚೆನ್ನಾಗಿ ಪೌಡ್ರ್ ಮಾಡಿಕೊಂಡ್ರೆ ಮಾತ್ರ ನಿಮಗೆ ಕರ್ದೆಂಟು ರೆಸಿಪಿ ಚೆನ್ನಾಗಿ ಬರುತ್ತೆ. ನಾನಿವಾಗ ಪರಾತ ತೊಗೊಂಡಿದ್ದೀನಿ. ಅದಾದಮೇಲೆ ಜರಡಿ ತೊಗೊಂಡು ನಾವು ಆವಾಗಲೇ ಪೌಡ್ರ್ ಮಾಡ್ಕೊಂಡು ಬಂದಿದ್ವಲ್ಲ ಪುಟಾಣಿ ಹಿಟ್ಟನ್ನು ಇದರೊಳಗಡೆ ಹಾಕಿ ಚೆನ್ನಾಗಿ ಜರಡಿ ಮಾಡ್ಕೋಬೇಕು. ಯಾಕಂದರೆ ಮಿಕ್ಸಿಯಲ್ಲಿ ಅಷ್ಟು ಸಣ್ಣಾಗಿ ಆಗಲ್ಲಲ್ಲ, ಹಾಗಾಗಿ ನಾವು ಇದನ್ನು ಚೆನ್ನಾಗಿ ಜರಡಿ ಮಾಡ್ಕೊಂಡಾದಮೇಲೆ ಇದು ಎಷ್ಟು ತರಿಯಾಗಿದ್ದರೆ ನಮಗೆ ಕರ್ದೆಂಟು ಚೆನ್ನಾಗಿ ಬರಲ್ಲ. ಹಾಗಾಗಿ ಒಂದು ಸಲ ಜರಡಿ ಮಾಡ್ಕೊಂಡ್ರೆ ನಮಗೆ ಹಿಟ್ಟು ಚೆನ್ನಾಗಿ ಬರುತ್ತೆ. ನೋಡಿ, ನಾನಿವಾಗ ಅಷ್ಟನ್ನು ಜರಡಿ ಮಾಡಿಟ್ಕೊಂಡಿದ್ದೀನಿ. ಇದನ್ನು ನಾನಿವಾಗ ಪಾಕ ಮಾಡೋದಕ್ಕೆ ಒಂದು ದಬ್ರಿ ತೊಗೊಂಡಿದ್ದೀನಿ. ಇದಾದಮೇಲೆ ಅರ್ಧ kg ಹುರ್ಕಡ್ಲಿಗೆ ಅರ್ಧ kg ಸಕ್ಕರೆ ಸ್ವೀಟ್ ಸರಿ ಹೋಗುತ್ತೆ. ಬಟ್ ಇದಕ್ಕೂ ಜಾಸ್ತಿ ತಿನ್ನೋರಾದರೆ ಇನ್ನೂ ಒಂದು ಟೀ ಕುಡಿಯಲ್ಲಿ ನೋಡಿದಷ್ಟು 1 ಕಪ್ ಸಕ್ಕರೆ ಹಾಕಿದರೆ ಸರಿ ಹೋಗುತ್ತೆ. ಇದಾದಮೇಲೆ ಸಕ್ಕರೆ ಮುಳುಗೋಷ್ಟು ನೀರು ಹಾಕಿ ಮತ್ತು ಜಾಸ್ತಿ ಹಾಕಬೇಡಿ. ಆಮೇಲೆ ಗ್ಯಾಸ್ ಸ್ಟವ್ ಹಚ್ಕೊಂಡು ಆ ದಬ್ರಿನ ಇದ್ರ ಮೇಲೆ ಇಟ್ಕೊಳ್ಳೋಣ. ಇದು ಚೆನ್ನಾಗಿ ಕುದಿಬೇಕಿದು. ಇವಾಗ ಹೈ ಫ್ಲೇಮಲ್ಲೇ ಇಟ್ಟು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಎಲ್ಲಿವರೆಗೂ ಕುದಿಸ್ಬೇಕಂದ್ರೆ ಒಂದೆಡೆ ಪಾಕ ಬರೋವರೆಗೂ ಕುದಿಸ್ತಾನೆ ಇರಬೇಕು. ನೀವು ಆವಾಗ ಕೈ ಆಡಿಸ್ತಾನೆ ಇರ್ರಿ. ಮತ್ತು ಯಾಕಂದರೆ ಪಾಕ ಹೇರಾಗಿಬಿಡುತ್ತಲ್ಲ, ಹಾಗಾಗಿ ಕುದಿಸ್ತಾನೆ ಇದ್ಮೇಲೆ ನಮಗೀಗ ಒಂದೆಡೆ ಪಾಕ ಬರುತ್ತೆ. ಇವಾಗ ಅದು ಕುದೀತಾ ಇರಲಿ. ನಾವೀಗ ಒಂದು ಪರಾತ ತೊಗೊಂಡು ಅದಕ್ಕೆ 1 ಸ್ಪೂನ್ ತುಪ್ಪ ಹಾಕಿ ಇದನ್ನು ಚೆನ್ನಾಗಿ ಈ ಥರ ಫುಲ್ ಸ್ಪ್ರೆಡ್ ಮಾಡಬೇಕು. ಯಾಕಂದರೆ ಇವಾಗ ಕರ್ದೆಂಟು ಮಾಡಿದ್ಮೇಲೆ ಇದರೊಳಗಡೆ ಹಾಕಬೇಕಲ್ಲ, ಹಾಗಾಗಿ ಇದನ್ನು ತುಪ್ಪ ಸ್ಪ್ರೆಡ್ ಮಾಡಿ ಇಟ್ಕೊಂಡು ಇವಾಗ ಇದನ್ನು ಒಂದು ಸೈಡಲ್ಲಿ ಇಟ್ಕೊಂಡ್ಬಿಡೋಣ. ಇವಾಗ ಇದನ್ನು ನೋಡಿ, ಸೈಡಲ್ಲಿ ಇಟ್ಕೊಂಡು ಇವಾಗಿದು ಪಾಕ ಮತ್ತು ಕೈ ಆಡಿಸ್ತಾನೆ ಇದ್ದೀನಿ ನಾನು ಇದನ್ನು. ಯಾಕಂದರೆ ಆವಾಗವಾಗ ಕೈ ಆಡಿಸ್ತಾನೆ ಇರಬೇಕು ಇದನ್ನು. ನೋಡಿ, ಇವಾಗ ಇದು ಒಂದೆಡೆ ಪಾಕ ಬಂದಿದೆ. ಇದು ಹಿಂಗೆ ಮುಟ್ಟಿ ನೋಡ್ಬೇಕು ನೀವು ಕೈಯಲ್ಲಿ. ಒಂದೆಡೆ ಪಾಕ ಬಂದರೆ ಆವಾಗ ರೆಡಿಯಾಗಿದೆ ಅಂತ ಪಾಕ. ಇದಾದಮೇಲೆ ಹಿಟ್ಟನ್ನ ಸ್ವಲ್ಪ ಹಾಕಿ ನೀವು ಇದನ್ನು ಕೈ ಆಡಿಸ್ತಾನೆ ಇರಬೇಕು. ಮತ್ತು ಜಾಸ್ತಿ ಹಾಕಬಾರ್ದು. ಸ್ವಲ್ಪ ಹಾಕಿ ಚೆನ್ನಾಗಿ ಕೈ ಆಡಿಸ್ಕೊತಾನೆ ಇರ್ರಿ ಇದನ್ನು. ನೋಡಿ, ನಾವು ಪರತದಾಗಿ ಸ್ಪ್ರೆಡ್ ಮಾಡಿದ್ವಲ್ಲ, ಇವಾಗ ಇದಕ್ಕೆ 1 ಅವರ್ ರೆಸ್ಟ್ ಮಾಡೋದಕ್ಕೆ ಬಿಟ್ಟಿದ್ದೆ. ಇವಾಗ ಇದೆಲ್ಲ ಡ್ರೈ ಆಗಿದೆ. ಇವಾಗ ನಾನು ಇದನ್ನು ಕಟ್ ಮಾಡ್ತಾ ಇದ್ದೀನಿ ನನಗೆ ಶೇಪಲ್ಲಿ. ಇದು ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ. ಈ ಸ್ವೀಟ್ ಚೆನ್ನಾಗಿರುತ್ತೆ. ಬಟ್ ಭಾಳ ಇಂಗ್ರೀಡಿಯೆಂಟ್ಸ್ ಏನಿಲ್ಲ, ಒಂದು 3 ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕಾಗುತ್ತೆ. ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ ಕರ್ದೆಂಟು ಅಂದರೆ. ಈ ಸ್ವೀಟ್ ಎಷ್ಟು ಸ್ಮೂತಾಗಿ ಬಂದಿದೆ ಅಂದರೆ ಬಾಯಲ್ಲಿಟ್ಟರೆ ಹಂಗೆ ಕರಗೋಗ್ಬಿಡುತ್ತೆ. ಹಾಗಾಗಿ ಈ ಸ್ವೀಟ್ನ ಒಮ್ಮೆ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೇಮಾ ಕುಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಕಾಣೋ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ತಪ್ಪದೇ ಬರುತ್ತೆ.